ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಸ್ಸಲಾಮ್ ಅಲೈಕುಮ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಕರಿ ಮಾಡೋದು ಹೇಗೆ ಎಂದು ಹೇಳಿಕೊಡ್ತೇನೆ. ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ನೋಡುವ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಹೇಳಿ. ಸ್ವಲ್ಪ ಎಣ್ಣೆ ಸೇರಿಸಿ ಫ್ರೆಂಡ್ಸ್, ನೀರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ತೆಗಿಲಿಕ್ಕೆ. ಸ್ವಲ್ಪ ಕೆತ್ತೆ ಲವಂಗ ಎಲ್ಲ ಸೇರಿಸಿ, ಸ್ವಲ್ಪ ಸೋಂಕಾಲೆಲ್ಲ ಸೇರಿಸಿ, 2 ಮೆಣಸಿನಕಾಯಿ, ಒಂದು 3 ಈರುಳ್ಳಿ, 2 ಟೊಮೆಟೊ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಒಳ್ಳೆ ಫ್ರೈ ಆಗಬೇಕು, ಅಷ್ಟರ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದುಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸಿ, ಆಗ ಬೇಗ ನಮಗೆ ಅದು ಫ್ರೈ ಆಗಿ ಸಿಗ್ತದೆ. ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿ ಹಾಕ್ತಾ ಇದ್ದೇನೆ, ಇಂಚು ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಇದಕ್ಕೆ 2 ಬಟಾಟೆ ಹೀಗೆ ಕಟ್ ಮಾಡಿದ್ದು ಸೇರಿಸ್ತಾ ಇದ್ದೇನೆ. ಒಳ್ಳೆ ರುಚಿ ಆಗ್ತದೆ ಚಿಕನ್ ಕರಿ ಮಾಡುವಾಗ. ಫ್ರೆಂಡ್ಸ್, ನಾನಿಲ್ಲಿ 1.5 kg ಚಿಕನ್ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಅರಿಶಿನ ಸೇರಿಸಿ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿ, ಇಷ್ಟನ್ನು ಅವರದ್ದು ಚಿಕನ್ ಮಸಾಲ ಸೇರಿಸಿ ಒಳ್ಳೆ ರುಚಿ ಆಗ್ತದೆ. ಸ್ವಲ್ಪ ಪೆಪ್ಪರ್, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ನೆಕ್ಸ್ಟ್ ತೆಂಗಿನಕಾಯಿದು ಹಾಲು ಸೇರಿಸಿ, ಗಟ್ಟಿ ಹಾಲು ಸೇರಿಸಿ, ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ. ಫ್ರೆಂಡ್ಸ್, ಮತ್ತು ಅದಕ್ಕೆ ಸ್ವಲ್ಪ ಅದರದ್ದು ನೆಕ್ಸ್ಟ್ 2ನೇ ಸಲ ಹಾಲು ತೆಗೆದು ಸೇರಿಸಿ, ಸ್ವಲ್ಪ ನೀರು. ಗೈಸ್, ಆಗ ನಾವು ಉಪ್ಪಾಗುವಾಗ ಸ್ವಲ್ಪ ಅದು ಕಡಿಮೆ ಆಗಿದೆ, ಉಪ್ಪು ಸಾಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಫ್ರೆಂಡ್ಸ್, ಇನ್ನಿದು ಚಿಕನ್ ಬೇಯುವ ತನಕ ಅದು ಕುದಿಯಲಿ. ಚಿಕನ್ ಬೇಯುವ ತನಕ ನಾವು ಮುಚ್ಚಳ ಇಟ್ಟು ಸ್ವಲ್ಪ ಇಟ್ಟು ಬಿಡುವ. ನೋಡಿ ಫ್ರೆಂಡ್ಸ್, ಹೇಗೆ ಕುದಿ ಬರ್ತಾ ಉಂಟಂತ. ಹೀಗೆ ಕುದಿ ಬರುವಾಗ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕುವ. ಮತ್ತೆ ಇದನ್ನು ಮುಚ್ಚಿ ಬೇಯಲಿಕ್ಕಿಡುವ, ಚಿಕನ್ ಬೇಯಬೇಕಲ್ಲ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಫೈನಲ್ ಆಗಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹೀಗೆ ಸೇರಿಸಬೇಕು. ಲಾಸ್ಟಿಗೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಾವು ಹೀಗೆ ಫುಲ್ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಚಿಕನ್ ಕರಿ. ನೋಡಿ ಫ್ರೆಂಡ್ಸ್, ಲಾಸ್ಟಾಗಿ ಫೈನಲ್ ಲುಕ್ ಹೇಗಾಗಿದೆ ಅಂತ ಚಿಕನ್ ಕರಿ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಹೇಳಿ ನೋಡಿ, ಒಳ್ಳೆ ಟೇಸ್ಟಾಗಿ ಆಗಿದೆ ಫ್ರೆಂಡ್ಸ್. ನೋಡಿ, ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಬಟಾಟೆ ಎಲ್ಲ ಹಾಕಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ. ಒಳ್ಳೆ ಟೇಸ್ಟಿಯಾಗಿ ಆಗಿದೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ತದಲ್ಲ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ಲೀಸ್.